ದೇವರಿಪ್ಪರ್ಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಮೂಲ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ವಾರ್ಡನ್ ಅನುಪಸ್ಥಿತಿಯೇ ಇದಕ್ಕೆ ಮೂಲ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ವಸತಿ ನಿಲಯದ ಆ ವ್ಯವಸ್ಥೆಯ ಕುರಿತು ಈಗಾಗಲೇ ಅಧಿಕಾರಿಗಳ ಗಮನಕ್ಕೂ ಬಂದರೂ ಯಾವ ಅಧಿಕಾರಿಯಾಗಲೇ ಕ್ರಮ ಕೈಗೊಳ್ಳದಿರುವುದಕ್ಕೆ ಸಾರ್ವಜನಿಕರು ಹಾಗೂ ಮಕ್ಕಳ ಪೋಷಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ವಸತಿ ನಿಲಯದಲ್ಲಿ ಗುಣಮಟ್ಟದ ಊಟ, ಉಪಹಾರ, ಮೂಲ ಸೌಕರ್ಯಗಳು ಮಾಯವಾಗಿವೆ. ವಸತಿ ನಿಲಯದ ಕೆಲವು ಕೋಣೆಗಳಲ್ಲಿ ಸ್ಪಿಟ್ ಎಲೆಗಳು ಪತ್ತೆಯಾಗಿದ್ದು ವಾರ್ಡನ್ ನಿತ್ಯ ನಿಲಯಕ್ಕೆ ಭೇಟಿ ನೀಡದೇ ಇರೋದು ಇಲ್ಲಿ ಎದ್ದು ಕಾಣುತ್ತಿದೆ. ಇನ್ನು ನಿಲಯದ ಸುತ್ತಮುತ್ತ ಮದ್ಯದ ಬಾಟಲಿಗಳು, ಸ್ಪಿಟ್ ಎಲೆಗಳು ಪತ್ತೆಯಾಗಿದ್ದು ವಾರ್ಡನ್ನ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ. ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ 50ಕ್ಕಿಂತ ಹೆಚ್ಚಾಗಿದ್ದು ಆದರೆ ಬೆಡ್ಗಳು ಮಾತ್ರ 28 ಕಂಡು ಬಂದಿದ್ದು ಥಂಬ್ ಮಾತ್ರ ಡಬಲ್ ತ್ರಿಬಲ್ ಒತ್ತುವಿಕೆ. ಇದರಿಂದ ಇಲ್ಲಿ ಅಕ್ರಮ ನಡೆದಿದ್ದು ಇದು ಯಾವ ಲೆಕ್ಕ ಸ್ವಾಮಿ ಎಂದು ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಕೆಡಿಪಿ ಮೀಟಿಂಗ್ನಲ್ಲಿ ಶಾಸಕರ ಗಮನಕ್ಕೆ ತಂದು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಮತ್ತು ಪೋಷಕರು ಆಗ್ರಹಿಸಿದ್ದಾರೆ. ಇನ್ನು ಇಲ್ಲಿ ನಡೆಯುತ್ತಿರುವ ಅವ್ಯವಹಾರದಿಂದ ಸರ್ಕಾರದ ಅನುದಾನಕ್ಕೆ ಕನ್ನ ಬೀಳುತ್ತಿದ್ದು ಅಧಿಕಾರಿಗಳು ಮಾತ್ರ ಗಪ್ ಚುಪ್ ಕುಂತಿದ್ದಾರೆ ಎಂದರೆ ಇದರಲ್ಲಿಯೂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ. ಇನ್ನು ಈ ವಸತಿ ನಿಲಯಕ್ಕೆ ಸಂಬಂಧಪಟ್ಟ ತಾಲೂಕಾ ಅಧಿಕಾರಿಗಳು ಭೇಟಿ ನೀಡಿ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹವಾಗಿದೆ. ಒಂದು ವೇಳೆ ಕ್ರಮ ಜರುಗಿಸದೆ ಹೋದರೆ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಶಿಕ್ಷಣ ಅಭಿವೃದ್ಧಿಗೋಸ್ಕರ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದೆ. ಆದರೆ ಇಂತಹ ಕೆಲ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮಕ್ಕಳ ಭವಿಷ್ಯ ಹದಗೆಡುತ್ತಿರುವುದು ಮಾತ್ರ ಸತ್ಯ.